ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ನನಗೆ ಹಾಸ್ಪಿಟಲ್ NST ಟೆಸ್ಟ್ ಇದೆ, ಸ್ಕ್ಯಾನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಏನಾಗುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ನಾನು, ವಿಶು, ಮಮ್ಮಿ 3 ಜನ ಹೋಗಿದ್ವಿ. ಸೊ ಬಂದು ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇದ್ದರು. ಮತ್ತು ಅದೇ ಇವತ್ತು ನನಗೆ NST ಸ್ಕ್ಯಾನ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಆಫ್ಟರ್ 7 ಮಂತ್ ಕಂಪ್ಲೀಟ್ ಆಯಿತು ಅಂತಂದರೆ NST ಸ್ಕ್ಯಾನ್ ಕಂಪಲ್ಸರಿ ಇರುತ್ತೆ. ಬಿಕಾಸ್ ಬೇಬಿ ಮೂಮೆಂಟ್ ಎಲ್ಲ ಹೆಂಗಿದೆ ಆ್ಯಂಡ್ ಬೇಬಿ ಹಾರ್ಟ್ ರೇಟಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ ಕಂಪ್ಲೀಟ್ ಇದನ್ನು NST ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಇದಂತೂ ಕಂಪಲ್ಸರಿ, ಪ್ರೆಗ್ನೆಂಟ್ ಇರೋರಿಗೆ ಗೊತ್ತಿರುತ್ತೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ನಂದು NST ಸ್ಕ್ಯಾನ್ ಎಲ್ಲ ಆಯಿತು, ರಿಪೋರ್ಟ್ ಎಲ್ಲನೂ ಬಂತು. ಡಾಕ್ಟರ್ ಹೇಳಿದ್ದು ನನಗೆ, ಅದೇ ಲಾಸ್ಟ್ ಟೈಮ್ ಹೋದಾಗ ನೆಕ್ಸ್ಟ್ ಟೈಮ್ ಬಂದಾಗ ಕನ್ಫರ್ಮ್ ಡೇಟ್ ಹೇಳ್ತೀನಿ ನಾನು ಅಂತ ಹೇಳಿದರು. ಇವಾಗ ನನಗೆ 36 ವೀಕ್ಸ್ 1 ಡೇ ಆಗಿದೆ. ಇನ್ನು 38 ವೀಕ್ಗೆ 100% ಡೆಲಿವರಿ ಆಗಲೇಬೇಕು ಅಂತ ಹೇಳಿದ್ರು. ಅಂದರೆ ಡೆಲಿವರಿ ಮಾಡಲೇಬೇಕು, C-ಸೆಕ್ಷನ್. ಬಿಕಾಸ್ ಫಸ್ಟ್ ಡೆಲಿವರಿಲಿ 39 ವೀಕ್ಸ್ ಆದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಬಟ್ 38 ವೀಕ್ಸ್ಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ 38 ವೀಕ್ಗೆ ನಾವು ಡೆಲಿವರಿ ಮಾಡಬೇಕಾಗುತ್ತೆ, C-ಸೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಮುಂದಕ್ಕೆ ಬಿಟ್ವಿ ಅಂತಂದರೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಯೂಟ್ರಸ್ ಏನಿರುತ್ತೆ ಅಲ್ವಾ ಅದು ದೊಡ್ಡದಾಗ್ಬಿಡುತ್ತೆ. ದ್ಯಾಟ್ಸ್ ವೈ ಬಿಡಬಾರ್ದು ಅಂತ ಹೇಳಿದ್ರು. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತಂದರೆ NST ಸ್ಕ್ಯಾನ್, ನಾರ್ಮಲ್ ಸ್ಕ್ಯಾನ್ ಎಲ್ಲ ಮಾಡಿದಾಗ ನನಗೆ ಇವಾಗ ವಾಟರ್ ಲೆವೆಲ್ ಕಮ್ಮಿ ಆಗ್ತಾಯಿದೆ. ಮಗು ಸುತ್ತ ವಾಟರ್ ಏನಿರುತ್ತೆ ಅಲ್ವಾ, ಅದು ವಾಟರ್ ಲೆವೆಲ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ 10 ಡೇಸ್, ಇನ್ನೇನು 10 ಡೇಸ್ ಅಷ್ಟೇ ಡೆಲಿವರಿ ಡೇಟು ಅಂತ ಅಂದ್ಕೊಳ್ಳಿ. ಜುಲೈ ಫಸ್ಟ್ ವೀಕಲ್ಲಿ C-ಸೆಕ್ಷನ್ ಮಾಡಲೇಬೇಕು 7 ಅಷ್ಟರಲ್ಲಿ ಅಂತ ಹೇಳಿದ್ದಾರೆ. ಸೊ ಒಂದು 10 ಡೇಸ್ ಅಂದ್ಕೊಳ್ಳಿ. ಅಲ್ಲಿವರೆಗೆ ನನಗೆ ಅದು ವಾಟರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಪೌಡರ್ ಥರ ಕೊಟ್ಟಿದ್ದಾರೆ. ಅದನ್ನು ನಾನು ಎವ್ರಿಡೇ ಮಾರ್ನಿಂಗ್ ಆ್ಯಂಡ್ ಮತ್ತು ಈವ್ನಿಂಗ್ ತೊಗೊಳ್ಳೇಬೇಕು ಕಂಪಲ್ಸರಿ. ವಿಶುಗೆಲ್ಲ ಹೇಳಿದೆ, ಓಕೆ ಆಯಿತು, ನೋಡಿಬಿಟ್ಟು ಒಳ್ಳೆ ಟೈಮೆಲ್ಲ ನೋಡಿಬಿಟ್ಟು ಇನ್ಫಾರ್ಮ್ ಮಾಡೋಣ ಡಾಕ್ಟರ್ಗೆ ಅಂತ ಹೇಳ್ದೆ. ಇನ್ನು ಸುನಿಲ್ಗೆ ಕಾಲ್ ಮಾಡ್ತಾಯಿದ್ದೀನಿ, ಅವ್ರು ಪಿಕ್ ಮಾಡ್ತಾಯಿಲ್ಲ. ಯಾಕಂದರೆ ಅವ್ರನ್ನೂ ಲೀವ್ಗೆಲ್ಲ ಸಡನ್ನಾಗಿ ಹೇಳಿದ್ರೆ ಲೀವ್ ಕೂಡ ಸ್ಯಾಂಕ್ಷನ್ ಆಗೋಲ್ಲ. ನನಗೆ ಸಡನ್ನಾಗಿ ಹೇಳಿದ್ರು ಡಾಕ್ಟರು. ದಟ್ಸ್ ವೈ ನಾನು ಸುನಿಲ್ಗೆ ಹೇಳೋಣ ಲೀವೆಲ್ಲ ತೊಗೊಂಡು ಬರೋದಕ್ಕೆ ಅಂತ. ಎಷ್ಟು ದಿನ ಕೊಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ತೊಗೊಂಡು ಬರಲಿ ಅಂತ ಕಾಲ್ ಮಾಡಿದೆ. ಅವ್ರು ಪಿಕ್ ಮಾಡಲಿಲ್ಲ. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಸಡನ್ನಾಗಿ ನನಗೆ ಗೊತ್ತಾಯಿತು ಇನ್ನು 1 ವೀಕ್ ಡೆಲಿವರಿ ಅಂತ ಅಂದರೆ ಏನೋ ಒಂಥರ. ಯಾಕಂದರೆ ನನಗೆ 15 ಡ್ಯೂ ಡೇಟ್ ಕೊಟ್ಟಿದ್ದು, 15ಇಂದ 20ವರೆಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, C-ಸೆಕ್ಷನ್ ಮಾಡಿಸ್ಕೋಬೋದು ಅಂತ. ಬಟ್ ವಾಟರ್ ಲೆವೆಲ್ ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಬೇಬಿಗೆ, ಬಿಡಬಾರ್ದು ಆ ಥರ ಎಲ್ಲ ಅಂತ ಅಂದ್ಬಿಟ್ಟು ಒಳ್ಳೆ ಡೇಟ್ ನೋಡ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರು. ನೋಡೋಣ. ಆ್ಯಂಡ್ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಕರೆಕ್ಟಾಗಿ 70 kg ಇದ್ದೀನಿ, 70. ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ 76 kg ಇದೆ. ಪರವಾಗಿಲ್ಲ, ಇವಾಗ್ಲಿಗೂ ವೆಯ್ಟು ಒಂದು 6-7 kg ಕಮ್ಮಿನೇ ಇದೆ. ಸೊ ವೆಯ್ಟ್ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಬೇಬಿ ಇದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ವಾಟರ್ ಲೆವೆಲ್ ಕಮ್ಮಿ ಆಗ್ತಾಯಿದೆ, ಅದು ಒಂದು ಹೇಳಿದ್ರು. ಬಿಕಾಸ್ ನನಗೆ ಪ್ರೆಗ್ನೆನ್ಸಿಯಿಂದ ಇಲ್ಲಿವರೆಗೆ ಬ್ಲಡ್ ಒಂದು ಕಮ್ಮಿ ಅಂತ ಹೇಳಿದರು, ಅದನ್ನು ರಿಕವರಿ ಮಾಡಾಯಿತು. ಇನ್ನು ಇವಾಗ ಈ ಥರ ಹೇಳ್ತಿದ್ದಾರೆ ಅಂತಂದರೆ ಏನೋ ಒಂಥರ ಭಯ ಅನಿಸುತ್ತಲ್ವಾ. ದ್ಯಾಟ್ಸ್ ವೈ C-ಸೆಕ್ಷನ್ಗೆ ಬೇಗ ನಾವೂ ಡೇಟು ಎಲ್ಲ ಕನ್ಫರ್ಮ್ ಮಾಡಿ, ಆಮೇಲೆ ಅವ್ರಿಗೂ ಇನ್ಫಾರ್ಮ್ ಮಾಡಿ, ಡಾಕ್ಟರ್ಗೂ ಸುನಿಲ್ಗೂ ಇನ್ಫಾರ್ಮ್ ಮಾಡಿ ಬೇಗ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಮತ್ತು ನನಗೆ ಎಕೋ ಟೆಸ್ಟ್ ಒಂದು ಮಾಡಬೇಕು ಅಂತ ಹೇಳಿದರು, ಹಾರ್ಟ್ ಟೆಸ್ಟು. ಯಾಕಂತಂದರೆ ಕಂಪಲ್ಸರಿ ಪ್ರೆಗ್ನೆನ್ಸಿಯಲ್ಲಿ ಎಕೋ ಟೆಸ್ಟ್ನ ಮಾಡಿಸ್ತಾರಂತೆ. C-ಸೆಕ್ಷನ್ ಆಗ್ತಾ ಇರೋದ್ರಿಂದ ಮಗುಗೆ ಎಷ್ಟು ಕೇರಿಂದ ಎಲ್ಲ ಮಾಡ್ತಾರೋ ಹಾಗೇನೆ ತಾಯಿ ಕಂಡೀಷನ್ ಹೆಂಗಿದೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಎಕೋ ಟೆಸ್ಟ್ನ ಮಾಡಿಸ್ತೀವಿ. ಅದನ್ನು ಅಡ್ಮಿಟ್ ಆಗೋಕ್ಕೂ ಮುಂಚೆ ಒಂದು 2 ಡೇಸ್ ಮುಂಚೆ ಮಾಡಿಸ್ಕೊಂಡ್ರೆ ಸಾಕು ಅಬ್ಸರ್ವ್ಗೆ. ಆಮೇಲೆ ಪ್ರಾಬ್ಲಮ್ ಆಗೋದು ಬೇಡ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಮಾಡಿಸ್ಕೊಳ್ಳಿ ಅಂತ ಅಂದರು. ನಾನು ಕೂಡ ಓಕೆ ಅಂತ ಅಂದಿದ್ದೀನಿ. ನೋಡೋಣ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜುಲೈ ಫಸ್ಟ್ ವೀಕ್ ಅಂತ. ನಾನು ಅಂದ್ಕೊಂಡೆ ಜುಲೈ ಲಾಸ್ಟ್ ವೀಕು 20 ಹೇಳಿದ್ದಾರೆ, ಮುಂದಕ್ಕಾದರೆ 122-23 ಹಿಂಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಜುಲೈ ಫಸ್ಟ್ ವೀಕೇನೆ ಹೇಳಿದ್ರಲ್ವ, ಸ್ವಲ್ಪ ಶಾಕ್ ರೀತಿ ಇದೆ ನನಗೆ. ಮತ್ತು ಏನು ಕೊಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ. ನನಗೆ ಪೌಡರ್ ಕುಡಿಯೋದಕ್ಕೆ ಕೊಟ್ಟಿದ್ದಾರೆ. ಇನ್ನು ತುಂಬ ಜನ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತೀರ.
ಬಿಕಾಸ್ ನಮ್ಮ ಮಗುಗೆ ಆ ಥರ ಇತ್ತು ರಿಪೋರ್ಟು, ನಿಮ್ಗೆ ಯಾವ ಥರ ಇದೆ ನೋಡೋದಕ್ಕೆ, ಯಾವ ಬೇಬಿ ಆಗ್ಬೋದು ಅಂತ ಹೇಳೋದಕ್ಕೆ ಅಂತೀರ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು 1.5 ವೀಕ್ ವೆಯ್ಟ್ ಮಾಡಿದ್ರೆ ಬೇಬಿನೇ ಬರುತ್ತೆ. ಆವಾಗ ಖಂಡಿತ ರಿಪೋರ್ಟ್ ಎಲ್ಲ ತೋರಿಸೋಣ ಅಂತ. ಬೇಬಿ ವೆಯ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೇಬಿ ಮೂಮೆಂಟ್ಸ್ ಆಗಿರ್ಬೋದು, ಬೇಬಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಸೊ ಫಸ್ಟ್ ವೀಕಲ್ಲಿ ಆಗಲೇಬೇಕು, ಟೆನಿಕಾಸ್ಟ್ ಸಿ ಸೆಕ್ಷನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸೊ ಅಷ್ಟೇ. ಆ್ಯಂಡ್ ನನಗೆ ಸ್ಯಾಚೆಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಇದೇನೇ. ಇದನ್ನು 10 days ಯೂಸ್ ಮಾಡಿ ಅಂತ ಹೇಳಿದ್ದಾರೆ. 10 daysಗೆ 20 ಮಾರ್ನಿಂಗ್ ಮತ್ತು ನೈಟ್ ಊಟ ಆದಮೇಲೆ ಇದನ್ನು ಒಂದು ಸ್ಯಾಚೆಟ್ಸ್ನ ನಾನು ಯೂಸ್ ಮಾಡಬೇಕು. ಅಂದರೆ ಇದನ್ನು ಜಸ್ಟ್ ನಾರ್ಮಲ್ ನೀರಿಗೆ ಹಾಕ್ಕೊಂಡು ಕುಡಿಬೇಕು. ಯಾಕಂತಂದರೆ ಅಲ್ಲಿವರೆಗೂ ಬಾಡಿಯಲ್ಲಿ ಅಂದರೆ ವಾಟರ್ ಕಮ್ಮಿ ಆಗದೆ ಇರೋಂಗೆ ಇದು ಹೆಲ್ಪ್ ಮಾಡುತ್ತಂತೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಸೊ ಅದು ಇನ್ನೂ ಕಮ್ಮಿ ಆಗಬಾರ್ದು ಅನ್ನೋ ರೀತಿ ಇದು ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇನೆ, ತುಂಬ ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ.